ಪದ್ಮಲತಾ ಕೊಲೆ ಪ್ರಕರಣದ ಬೆಳ್ತಂಗಡಿಯಲ್ಲಿ ನಾವು ಚಳವಳಿ ರೂಪಿಸಿದಾಗ ಸಾವಿರಾರು ಜನ ಧರ್ಮಸ್ಥಳದ ಗೂಂಡಾಗಳು ಬಂದು ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ನಲ್ಲೇ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಕೌಂಟರ್ ಕೇಸ್ ಒಂದು ಕೊಟ್ಟಿದ್ದಾರೆ. ಧರ್ಮಸ್ಥಳದ ಯಾರೋ ಒಬ್ಬ ಮಲೆಕುಡಿಯ ಹೆಂಗಸನ್ನು ನಾನು ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ಆ ಕೇಸನ್ನು ತನಿಖೆಗೆ ಮಾಡುವಾಗ ಇವರೇನೋ ನೀನು ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದವರು, ಅವ್ರು ಯಾರೋ ನನಗೆ ಗೊತ್ತಿಲ್ಲ. ದನಿಗಳು ಹೇಳಿದ್ರು ಸ್ಟೇಷನ್ನಲ್ಲಿ ಹೋಗಿ ದಸ್ಕತ್ ಹಾಕಿ ಬಾ ಅಂತೇಳಿ ನಾನು ಹೋಗಿ ದಸ್ಕತ್ ಹಾಕಿ ಬಂದೆ. ನನ್ನ ಮೇಲೆ ಅಟ್ಯಾಕ್ ಆದ ನಂತರ ಆದರೆ ನಾನು ಬಿದ್ದಲ್ಲಿಂದ ಎದ್ದು ಪಕ್ಕದಲ್ಲೇ ಬೆಳ್ತಂಗಡಿ ಪುರಸಭೆಯ ಕಚೇರಿ ಬಾಗಿಲಾಕಿ ಅಷ್ಟೊತ್ತಿಗೆ ಪೊಲೀಸರು ಬಂದರು. ಆದ್ದರಿಂದ ಪೊಲೀಸರು ನಮ್ಮನ್ನು ಅಲ್ಲಿಂದ ತೆಕ್ಕೊಂಡು ನನಗೆ ಹೊರಗೆ ಬಿದ್ದು ಬೆಟ್ಟಾದಕ್ಕೆ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು. ಅದೇ ಈಗ ಸೌಜನ್ಯ ಪ್ರಕರಣಗಳ ಬಗ್ಗೆ ಈಗ ಚರ್ಚೆಯನ್ನು ಮಾಡಿದ್ವಿ. ಸೊ ಹಿಂದೆ ನೀವು ನೋಡ್ದಂಗೆ ಏನೆಲ್ಲ ನಡೀತಿತ್ತು ಅನಾಚಾರಗಳು ಅಂದರೆ ನೀವು ಕೆಲವೊಂದೊಂದು ಹೇಳಿದ್ರಿ. ಸೊ ನಿಮ್ಮ ಮೇಲೂ ಕೂಡ ಅಟ್ಯಾಕ್ ಆಗಿತ್ತು. ಅದಾದ ನಂತರ ಬೇರೆ ಪದ್ಮಲತಾ ಕೊಲೆ ಪ್ರಕರಣದ ವಿರುದ್ಧ ಬೆಳ್ತಂಗಡಿಯಲ್ಲಿ ನಾವು ಚಳವಳಿ ರೂಪಿಸಿದಾಗ ಸಾವಿರಾರು ಜನ ಧರ್ಮಸ್ಥಳದ ಗೂಂಡಾಗಳು ಬಂದು ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ನಲ್ಲೇ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಡೈರೆಕ್ಟ್ ಆಗಿ ಕೌಂಟರ್ ಕೇಸ್ ಒಂದು ಕೊಟ್ಟಿದ್ದಾರೆ. ಧರ್ಮಸ್ಥಳದ ಯಾರೋ ಒಬ್ಬ ಮಲೆಕುಡಿಯ ಹೆಂಗಸನ್ನು ನಾನು ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ಆ ಕೇಸನ್ನು ತನಿಖೆಗೆ ಮಾಡುವಾಗ ಇವರೇನೋ ನೀನು ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದವರು, ಅವ್ರು ಯಾರೋ ನನಗೆ ಗೊತ್ತಿಲ್ಲ. ನನ್ನನ್ನು ಯಾರು ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ದನಿಗಳು ಹೇಳಿದ್ರು ಸ್ಟೇಷನ್ನಲ್ಲಿ ಹೋಗಿ ದಸ್ಕತ್ ಹಾಕಿ ಬಾ ಅಂತೇಳಿ ನಾನು ಹೋಗಿ ದಸ್ಕತ್ ಹಾಕಿ ಬಂದೆ. ಆ ಹೆಂಗಸಿನ ಉತ್ತರ ಇದಾಗಿತ್ತು. ನನಗೆ ಆ ಹೆಂಗಸು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ಆ ಹೆಂಗಸಿಗೆ ಗೊತ್ತಿಲ್ಲ. ಇದು ನ್ಯಾಯಾಲಯದ ಮುಂದೆ ಕಂಡು ಬಂದಂಥ ವಿಚಾರ. ನಿಮ್ಮ ಮೇಲೆ ಅಟ್ಯಾಕ್ ಆಯ್ತಲ್ಲ, ನೀವಾಗಿ ಏನಾಯ್ತಾಗ? ಏನು ನಿಮ್ಮ ಮೇಲೆ ಅಟ್ಯಾಕ್ ಆದ ನಂತರ ಏನಾಯ್ತು ಅಂದರೆ? ನನ್ನ ಮೇಲೆ ಅಟ್ಯಾಕ್ ಆದ ನಂತರ ನನ್ನ ಜೊತೆ ಒಂದೆರಡು ಜನ ಇದ್ದರು. ಅವರು ನನ್ನ ಮೇಲೆ ಏಟು ಬೀಳಲಿಕ್ಕೆ ಬಿಡಲಿಲ್ಲ. ಆದರೆ ನಾನು ಬಿದ್ದಲ್ಲಿಂದ ಎದ್ದು ಪಕ್ಕದಲ್ಲೇ ಬೆಳ್ತಂಗಡಿ ಪುರಸಭೆಯ ಕಚೇರಿ ಇತ್ತು. ಆ ಕಚೇರಿಯ ನೌಕರರು, ಅಲ್ಲಿಯ ಸದಸ್ಯರು ಎಲ್ಲ, ನಾನು ಕೂಡ ಪುರಸಭಾ ಚುನಾವಣೆಗೆ ನಿಂತದ್ದರಿಂದ ನನ್ನ ಜೊತೆ ಚುನಾವಣೆಯಲ್ಲಿ ನಮ್ಮ ಗ್ರೂಪ್ನಲ್ಲಿ ಫೈಟ್ ಮಾಡಿದವರು ಅವರೆಲ್ಲ ಇದ್ದರು. ಹಾಗೆ ಅಲ್ಲಿ ಹೋದೆ. ಚೀಫ್ ಆಫೀಸರ್ನ ಕೋಣೆಯೊಳಗೆ ಹೋದೆ. ಚೀಫ್ ಆಫೀಸರು ಇದ್ದರು. ಬಾಗಿಲಾಕ್ತಾರೆ. ಇವರು ಹೊರಗಿಂದೆಲ್ಲ ದಾಳಿ ಮಾಡಿ ಚೀಫ್ ಆಫೀಸರ್ ರೂಮ್ನೊಳಗೆ ದಬ್ಬಾಳಿಕೆ ಮಾಡಲಿಕ್ಕಾಗಿ ಒಳಗಿಂತ ಹೊಕ್ಕು ಬರಲಿಕ್ಕೆ ಬರುವಾಗ ಅಷ್ಟೊತ್ತಿಗೆ ಪೊಲೀಸರು ಬಂದರು. ಪೊಲೀಸರು ಬಂದ ನಂತರ ನಾವು ಡೋರ್ ತೆಗೆದದ್ದು. ಆದ್ದರಿಂದ ಪೊಲೀಸರು ನಮ್ಮನ್ನು ಅಲ್ಲಿಂದ ತೆಕ್ಕೊಂಡು ನನಗೆ ಹೊರಗೆ ಬಿದ್ದು ಬೆಟ್ಟಾದಕ್ಕೆ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರು ಪೊಲೀಸರು. ಆಸ್ಪತ್ರೆಯಿಂದ ನನ್ನನ್ನು ಡಿಸ್ಚಾರ್ಜ್ ಮಾಡಬೇಕು ಅಂತ ಡಾಕ್ಟ್ರ್ ಮೇಲೆ ಒತ್ತಡ ಹೇರಲಿಕ್ಕೆ ಬಂದರು. ಯಾರು? ಇದೇ ಗೂಂಡಾಗಳು ಬಂದಾಗ ನಮ್ಮ ನೆರೆಕರೆಯ ವಠಾರದ ಹರಿಜನ ಕಾಲೋನಿಯ ಯುವಕರೆಲ್ಲ ಬಂದು ಸುದ್ದಿಗೆ ಬಂದರೆ ಜಾಗ್ರತೆ ಅಂತೇಳಿ ದೊಡ್ಡ ದೊಡ್ಡ ದೊಣ್ಣೆ ಎಲ್ಲ ಇಟ್ಕೊಂಡು ಓಡಿದ್ವಿ. ಅಲ್ಲಿಂದ ನಂತರ ಅಷ್ಟೇ ಆಗಿದೆ. ಆಯಿತು. ಈಗ ಇದಲ್ದೇ ಸೊ ಇನ್ನೂ ಕೂಡ ಇವ್ರಿಗೆ ಇವ್ರು ಮಾಡ್ತಿದ್ದಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ರು ಅಂತ ವಿಚಾರಗಳಿವೆ. ಇಲ್ಲ, ಇವರು ಅನ್ಯಾಯವನ್ನು ನಿಲ್ಲಿಸುವುದಿಲ್ಲ. ಯಾಕೆ ಅಂತ ಹೇಳಿದರೆ ಇವರಿಗೆ ಡೈರೆಕ್ಟ್ ಮೋದಿಯ ಕೃಪಾ ಕಟಾಕ್ಷ ಉಂಟು. ಇವರು ಪಾರ್ಲಿಮೆಂಟ್ ಸದಸ್ಯರು. ಇವರ ಈ ಗ್ರಾಮಾಭಿವೃದ್ಧಿ ಯೋಜನೆ SKDRDPಯ 6.5 ಲಕ್ಷ ಗುಂಪುಗಳ 65 ಲಕ್ಷ ಸದಸ್ಯರು ಕರ್ನಾಟಕ ರಾಜ್ಯದಲ್ಲಿ ಇವರು ಹೇಳಿದ ಹಾಗೆ ಇದ್ದಾರೆ ಅನ್ನುವಂಥ ಒಂದು ಪ್ರತೀತಿಯ ಹಿನ್ನೆಲೆಯಲ್ಲಿ ಕೊಟ್ಟಂಥದ್ದು. ಈಗ ಸುಮಾರು 25-30% ಇಡೀ ರಾಜ್ಯದಲ್ಲಿ ಈ SKDRDPಯಿಂದ ಜನ ಬಿಡ್ತಾ ಬಂದರು. ಈ ಬೆಳವಣಿಗೆ ಆದ ಹಾಗೆ ಇನ್ನೊಂದು 6 ತಿಂಗಳು 1 ವರ್ಷದ ಒಳಗೆ SKDRDPಗೆ ಸದಸ್ಯತ್ವವೇ ಇಲ್ಲದ ಬೆಳವಣಿಗೆ ಆದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಆವಾಗ ಇವರಿಗೆ ಒಂದಷ್ಟು ಈಗ ಧರ್ಮಸ್ಥಳಕ್ಕೆ ಹರಿಕೆ ಮತ್ತೊಂದು ಇನ್ನೊಂದು ಮತ್ತು ಇದೆಲ್ಲ ಅದರಿಂದ ಈ SKDRDPಯ ಉಳಿತಾಯದ ಹಣದಿಂದ ಇದು ಯಾವುದಕ್ಕೂ ಲೆಕ್ಕಪತ್ರ ಇಲ್ಲ, ಮತ್ತೊಂದಿಲ್ಲ, ಯಾವುದೂ ಇಲ್ಲ. ಖಂಡಿತವಾಗಿ ಇದರ ಮೇಲೆ ಕೇಸ್ ಆಗ್ತದೆ. ಸೋಮನಾಥ್ ನಾಯ್ಕರು ಹಾಕಿದ ಕೇಸು ಅದರ ಮೇಲೆಯೂ ಇದೆ. ಈಗ ವಿಚಾರವನ್ನು ಬೆಳಕಿಗೆ ತಂದವರೇ ಸೋಮನಾಥ್ ನಾಯ್ಕರು, ನಾಗರಿಕ ಸೇವಾ ಟ್ರಸ್ಟ್. ಇವರ ಭೂ ಹಗರಣ, ಭೂ ಕಬಳಿಕೆ, ಆಮೇಲೆ ಇದು ಎಂಥದ್ದು
ಸುಪ್ರೀಂ ಕೋರ್ಟ್ನಲ್ಲಿ ಅವಿದಾವಿದ ಹಾಕಿ ಸುಳ್ಳು ಹೇಳಿಕೆ ಕೊಟ್ಟದ್ದು, ಮತ್ತೊಂದು ಇನ್ನೊಂದು, ಇದನ್ನೆಲ್ಲ ಇಂಥ 100 ಪ್ರಶ್ನೆಗಳು ಒಂದನ್ನಾದರೂ ಬಹಿರಂಗವಾಗಿ ಬಂದು ನಮ್ಮ ಹತ್ರ ಚರ್ಚೆ ಮಾಡಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಅವರು. 365 ಕೇಸುಗಳು ಇವರ ಮೇಲೆ ಇದೆ. ಇದು ಒಂದಕ್ಕೂ ಇವರ ಹತ್ರ ಉತ್ತರ ಇಲ್ಲ. ಇವರು ಉದ್ದ ಎಳೀತಾ ಇರೋದು. ಅವರಿಗೆ 78 ವರ್ಷ ಪ್ರಾಯ ಆಯಿತು. ಇವತ್ತು ನಾಳೆ ಸತ್ತರೆ ನನ್ನ ನಿರೀಕ್ಷೆಯಲ್ಲಿ ನನಗೆ ಕಾಣ್ತಾ ಇರೋದು ಅವರ ನಂತರ ಇಲ್ಲಿ ಯಾರು ವೀರೇಂದ್ರ ಹೆಗ್ಡೆ ನಂತರ ಯಾರು ಹೆಗ್ಗಡೆ ಆಗೋದಿಲ್ಲ. ಅಲ್ಲ ಇದಾರಲ್ಲ ಅವ್ರ ತಮ್ಮನ ಮಕ್ಕಳು ಇದಾರಲ್ಲ, ಅವರು ಯಾರು ಕೇಳ ಯಾರ ಮಕ್ಕಳು ಇರ್ಬೋದು, ಏನೇ ಇರ್ಬೋದು, ಸರ್ಕಾರ ಬಿಡ್ತದ? ಅವರೊಳಗೆ ಭಿನ್ನಮತ ಇದೆ ಆ ವಿಚಾರದಲ್ಲಿ. ನಿಜ ನಿಜ. ಅಂಥ ಗೊಂದಲಗಳು ಸೃಷ್ಟಿ ಆಗುತ್ತೆ. ನಿಮಗೆ ಒಂದು ವಿಚಾರ ಗೊತ್ತಿರ್ಬೋದು, 10-20 ವರ್ಷಗಳ ಹಿಂದೆ ನೇಪಾಳದಲ್ಲಿ ಕ್ರಾಂತಿ ಆಯಿತು. ಅಲ್ಲಿ ಯಾರ ಸರ್ಕಾರ ಬಂದರೂ, ಕಮ್ಯುನಿಸ್ಟರ ಸರ್ಕಾರ ಬಂದರು, ಕಾಂಗ್ರೆಸ್ನವರ ಸರ್ಕಾರ ಬಂದರು, ಅಥವಾ ಮಾವೋಯಿಸ್ಟ್ಗಳ ಸರ್ಕಾರ ಬಂದರು, ಆಡಳಿತದ ಮುಖ್ಯಸ್ಥ ರಾಜ. ಈ ರಾಜನ ಕುಟುಂಬದಲ್ಲಿ ಒಂದು ಸಣ್ಣ ಮಗು ಕೂಡ ಇಲ್ಲದ ಹಾಗೆ ಕೊಂದ ನಂತರ ಅಲ್ಲಿ ಸರಿಯಾಗಿ ಪ್ರಜಾಪ್ರಭುತ್ವ ಜಾರಿಯಾದ, ನೇಪಾಳ ಅಭಿವೃದ್ಧಿ ಆಗಲಿಕ್ಕೆ ಶುರುವಾದ. ಇಲ್ಲಿ ಕೂಡ ಯಾರಿಗೆ ಗೊತ್ತು, ಸರ್ಕಾರ ಕಾನೂನನ್ನು ಸರಿಯಾಗಿ ನಿರ್ವಹಿಸದೇ ಇದ್ದರೆ, ನಿರ್ವಹಿಸುವುದಿಲ್ಲ ಅನ್ನುವಂಥ, ನಿರ್ವಹಿಸುವುದಕ್ಕೆ ಮನಸ್ಸೇ ಮಾಡ್ತಾ ಇಲ್ಲ ಅನ್ನುವಂಥ ವಿಶ್ವಾಸ ಜನರಿಗೆ ಬರುವ ರೀತಿ ಸರ್ಕಾರ ಮಾಡ್ತಾ ಹೋದರೆ ಏನು ಬೆಳವಣಿಗೆ ಆದೀತು? ಜನಗಳೇ ಬದಲಿಸಬೇಕಾಗ್ತದೆ. ಜನರೇ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣಕ್ಕೆ ಸರ್ಕಾರವೇ ಕಾರಣ ಆಗ್ತದೆ. ಈಗ ಯಾವುದೇ ಒಂದು ಗಂಭೀರವಾದಂಥ ಪ್ರಶ್ನೆ ಬಂದಾಗ ಸರ್ಕಾರ ಅಂತ ಇರುವಂಥದ್ದು ಅದಕ್ಕೆ ಪರಿಹಾರಕ್ಕೆ ಗಮನ ಕೊಡಬೇಕು. ಪರಿಹಾರಕ್ಕೆ ಸರ್ಕಾರ ಗಮನ ಕೊಡುವ ನಿಟ್ಟಿನಲ್ಲಿ ಯಾವ ಕೆಲಸವನ್ನು ಮಾಡ್ತಾ ಇಲ್ಲ ಅಂದರೆ ಇಷ್ಟು ದೊಡ್ಡ ರೀತಿಯಲ್ಲಿ ಇಲ್ಲಿ ಚರ್ಚೆ ಆಗ್ತಾ ಇದೆ. ಅಸೆಂಬ್ಲಿಯಲ್ಲಿ ಇದೊಂದು ವಿಷಯವೇ ಅಲ್ಲ. ಅದರ ಮೇಲೆ ನಾಚಿಕೆ ಕೆಟ್ಟ CT ರವಿ ಹೇಳ್ತಾನೆ, ಲೂಟಿ ರವಿ ಅವರು ಭಾಳ ಒಳ್ಳೆಯವರು, ಸಮಾಜಕ್ಕೆ ತುಂಬ ಜನರಿಗೆ ಒಳ್ಳೆ ಸಹಾಯ ಮಾಡಿದ್ದಾರೆ, ಅವರ ಚಮಚಗಳಿಗೆ ಮಾಡಿದ್ದಾರೆ. ಅದು ಏನನ್ನು ತೋರಿಸ್ತದೆ ಅಂದರೆ BJPಯು ಮಾಡೋದಿಲ್ಲ, ಕಾಂಗ್ರೆಸ್ಸು ಮಾಡೋದಿಲ್ಲ. ಅದಕ್ಕೆ ಯಾರ ಪ್ರತಿಕ್ರಿಯೆ ಇಲ್ಲ ನೋಡಿ. ಇವರು ಜಾಣರು, ಕಾಂಗ್ರೆಸ್ನವರು ಯಾವ ಪ್ರತಿಕ್ರಿಯೆಯೂ ಕೊಡೋದಿಲ್ಲ. ಏನೋ ಒಂದಿಷ್ಟು ಕಾಳಜಿ ಇರೋದು ಸಿದ್ದರಾಮಯ್ಯನಿಗೆ. ಹೌದು, ಸಿದ್ದರಾಮಯ್ಯನನ್ನು ಮಾಡಲಿಕ್ಕೆ ಬಾಕಿಯವರು ಬಿಡುವುದಿಲ್ಲ. ಸಿದ್ದರಾಮಯ್ಯನ ಒಟ್ಟಿಗಿದ್ದವರು ಬಿಡುವುದಿಲ್ಲ, ಈಚೆ ಕಡೆಯಲ್ಲಿದ್ದವರು ಬಿಡುವುದಿಲ್ಲ. ಈಗ ಅವರಿಗೆ ಅವರ ಜಗಳವೇ ಹೆಚ್ಚಾಗಿದೆ. ಸರ್ಕಾರ ಸರಿಯಾಗಿ ಕೆಲಸ ಮಾಡುವುದಿಲ್ಲ, ಇದರ ಬಗ್ಗೆ ಗಂಭೀರವಾಗಿ ಗಮನ ಕೊಡುವಂಥ ಉದ್ದೇಶ ಎರಡೂ ಸರ್ಕಾರಗಳಿಗೆ ಇಲ್ಲ ಅನ್ನುವಂಥ ವಿಚಾರ ದಿನದಿಂದ ದಿನಕ್ಕೆ ಜನರ ಕಡೆಗೆ ತಲುಪ್ತಾ ಇದೆ. ಒಂದೋ ಶಾಂತಿಯುತವಾಗಿ ಜನ ಚುನಾವಣೆಯಲ್ಲಿ ಇವರು ಎರಡೂ ಜನರನ್ನು ಕುತ್ತಿಗೆಗೆ ಕೈ ಹಾಕಿ ಹೊರಗೆ ಹಾಕ್ತಾರೆ, ಅಥವಾ ಆ ಉತ್ತರ ಪ್ರದೇಶದಂತಲ್ಲಿ ಭೂಮಾಲಕರೊಟ್ಟಿಗೆ ಸೇರಿಕೊಂಡು ಇವತ್ತು ಕಾಂಗ್ರೆಸ್ನ ಅಡ್ರೆಸ್ ಉಂಟ. ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬು, ಆಮೇಲೆ ಬಿಹಾರ, ಮಧ್ಯಪ್ರದೇಶ, ಗುಜರಾತು, ನಾಳೆ ಇವರಿಗೂ ಅದೇ ಪರಿಸ್ಥಿತಿ ಆಗುತ್ತೆ. ಪ್ರಶ್ನೆ ಏನು ಅಂತ ಹೇಳಿದರೆ, ಇದು ಎರಡನ್ನು ಬಿಟ್ಟರೆ ಯಾರು ಅಂತ ಹೇಳುವ ಪ್ರಶ್ನೆ ಇರೋದು. ಆ ಬೆಳವಣಿಗೆಗೆ ನಾಯಕತ್ವ ಕೊಡುವ ಎಷ್ಟು ಸಣ್ಣ ವೀಕ್ ಕಡ್ಡಿ ಸಿಕ್ಕಿದ್ರು ಜನ ಅದರ ಜೊತೆ ಬರ್ತಾರೆ. ನೋಡಿ, ಹೌದಲ್ವ? ನೋಡಿ, ಮಟ್ಟಣ್ಣ ಒಂದು ಪಂಚಾಯತ್ ಮೆಂಬರ್ ಕೂಡ ಅಲ್ಲ, ಸಮಸ್ಯೆಯನ್ನು ಬಹಳ ಪ್ರಾಮಾಣಿಕವಾಗಿ, ಶಿಸ್ತುಬದ್ಧವಾಗಿ, ಕಾನೂನಾತ್ಮಕವಾಗಿ, ನ್ಯಾಯಬದ್ಧವಾಗಿ ಅನಲೈಸ್ ಮಾಡಿದ್ರಿಂದಾಗಿ ಅವರಿಗೆ ಬಹಳ ಅವರನ್ನು ಎಲ್ಲರೂ ಗಮನಿಸುವಂಥ ರೀತಿ ಆಗಿದೆ. ಯಾವ ರಾಜಕಾರಣಿಯನ್ನು ಇವತ್ತು ಗಮನಿಸುವುದಿಲ್ಲ, ಯಾವ ಆಡಳಿತಗಾರನನ್ನು ಗಮನಿಸುವುದಿಲ್ಲ. ಯಾಕೆ ಗಮನಿಸ್ತಾರೆ? ಆ ಸತ್ಯದ ಹಿಂದೆ ಇರುವುದಕ್ಕೆ. ಗಾಂಧೀಜಿಯ ಮೊದಲು ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಇದ್ದರು, ವಲ್ಲಭಾಯಿ ಪಟೇಲ್ ಇದ್ದರು, ಆಮೇಲೆ ಗೋಪಾಲಕೃಷ್ಣ ಗೋಖಲೆ ಇದ್ದರು, ಲಾಲಾ ಲಜಪತ್ ರಾಯ್ ಇದ್ದರು, ದಾದಾಬಾಯಿ ನವರೋಜಿ ಇದ್ದರು. ಇವರೆಲ್ಲ ಇದ್ದರು. ಗಾಂಧಿ ಬಂದ ನಂತರ ಎಲ್ಲರೂ ಒಟ್ಟಾಗಿ ಹತ್ತಿರ ಬಂದದ್ದು ಯಾಕೆ? ಒಂದು ಸತ್ಯ, ಒಂದು ಅಹಿಂಸೆ. ಅದು ಮಾತಿನ ಘೋಷಣೆ ಆಗಿರಲಿಲ್ಲ, ಕೃತಿಯ ಘೋಷಣೆ ಆಗಿತ್ತು. ಆದ್ದರಿಂದ ಅದು ಅಷ್ಟು ಬೇಗ ಇದಾಯಿತು. ಇನ್ನೂ ಅಷ್ಟೇ, ಇದು ಮಾತಿನ ಘೋಷಣೆ ಅಲ್ಲ, ಕೃತಿಯ ಘೋಷಣೆ ಆದ ಕಾರಣ ಈಗ ಅವರು ಹೇಳ್ತಾ ಇದ್ದಾರಲ್ಲ, ಓಪನ್ ಆಗಿ ಹೇಳ್ತಾ ಇದ್ದಾರಲ್ಲ, ಏನು ವಿಟ್ನೆಸ್ ಬೇಕಾದರೂ ಇದೆ, ತನಿಖಾಧಿಕಾರಿಗಳನ್ನು ತನಿಖೆಗೊಳಪಡಿಸಿ, ಅಪರಾಧಿ ಯಾರು ಅಂತ ಖಂಡಿತ ಸಿಕ್ಕಿ ಬೀಳ್ತಾರೆ, ನಮ್ಮ ಹತ್ರ ಎಲ್ಲ ಸಾಕ್ಷಿ ಇದೆ. ಯಾಕೆ ಅವರು ತಯಾರಿಲ್ಲ? ಎಕ್ವಿಟಲ್ ಕಮಿಟಿ ಮಾಡಲಿಕ್ಕೆ ಯಾಕೆ ತಯಾರಿಲ್ಲ? ಎಕ್ವಿಟಲ್ ಕಮಿಟಿ ಬೇಡದೇ ಇರುವುದು ಸರ್ಕಾರಕ್ಕೆಲ್ಲ, ಅಧಿಕಾರಿಗಳಿಗೆಲ್ಲ, ಅದು ಬೇಡದೇ ಇರುವುದು ಇವರಿಗೆ. ಅಲ್ಲಿ 5.5 ಕೋಟಿದ್ದು ಬಿಲ್ಡಿಂಗ್ ಕಟ್ಟಿದ್ದಾನೆ ಸಬ್ ಇನ್ಸ್ಪೆಕ್ಟ್ರು, ಯಾರು ಆ ಬಿಲ್ಡಿಂಗಿಗೆ ಬಾಡಿಗೆಗೆ ಬರೋದಿಲ್ಲ ಅಂತ. ಇಂಥ ಬೆಳವಣಿಗೆಗಳು ಖಂಡಿತ ಮುಂದಕ್ಕೆ ತೀವ್ರಗೊಳ್ತವೆ. ಇದು
ಇಷ್ಟರವರೆಗೆ ಮೆಲ್ಲ ಹಾವು ಹರಿದುಕೊಂಡು ಹೋದಾಗೆ ತೆವಳುತ್ತಾ ಈಗ ಎದ್ದು ನಡೀಲಿಕ್ಕೆ ಆರಂಭ ಆಗಿದೆ. ನಾಗಾಲೋಟದಿಂದ ಹೋಗುವಂಥ ಬೆಳವಣಿಗೆ ಖಂಡಿತ ಆಗುತ್ತೆ. ಯಾಕೆ ಅಂದರೆ ಇದು ಸರಿಯಲ್ಲ ಅನ್ನುವಂಥ ಯಾವ ಬೆಳವಣಿಗೆಯನ್ನು ಸರ್ಕಾರದ ಕಡೆಯಿಂದಾಗಲಿ ಧರ್ಮಸ್ಥಳದ ಕಡೆಯಿಂದಾಗಲಿ ಯಾರ ಕಡೆಯಿಂದ ಯಾವುದೇ ಮಾಡಿದರೂ ಆವತ್ತೆಷ್ಟು ಲೈಕ್ ಇತ್ತು ಅಷ್ಟೇ ಲೈಕ್ನಲ್ಲಿ ಅದು ಸ್ಟ್ಯಾಟಿಕ್ ಆಗಿದೆ, ನಿಂತ ನೀರು, ಕೆರೆಯ ನೀರಾಗಿದೆ. ಇದು ಪ್ರವಾಹ ಆಗಿದೆ. ಈ ಪ್ರವಾಹವನ್ನು ತಡೀಲಿಕ್ಕೆ ಆ ಕೆರೆಯ ನೀರಿಗೆ ಸಾಧ್ಯ ಆಗೋದಿಲ್ಲ. ಈ ಪ್ರವಾಹ ಎದ್ದೇ ಹೇಳ್ತದೆ. ಇವತ್ತಲ್ಲ ನಾಳೆ ಅದು ಅವರನ್ನು ಸರ್ವನಾಶ ಮಾಡ್ತದೆ. ಅದರಲ್ಲಿ ಅವರು ಕೊಚ್ಚಿ ಹೋಗ್ತಾರೆ. ಒಂದು ಕಾಲದಲ್ಲಿ ಸೌಜನ್ಯ ಕೊಲೆ ಪ್ರಕರಣದ ಬಗ್ಗೆ ಪ್ರಪ್ರಥಮವಾಗಿ ಬೆಳ್ತಂಗಡಿಯಲ್ಲಿ ಬಹಳ ದೊಡ್ಡ ಸಭೆ ನಡೆದಾಗ ಆ ಸಭೆಯಲ್ಲಿ ನಾನು ಹೇಳಿದ್ದೆ, ಎಲ್ಲರೂ ಥೂ ಅಂತ ಉಗಿದ್ರೆ ಮುಂಡಾಸಿನವ ಬೊಳ್ಳದಲ್ಲಿ ಹೋಗ್ತಾನೆ. ಕೇವಲ